ಸಮಸ್ತ ಸೋಲೂರು ಹೋಬಳಿಯ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಬಾಲಕೃಷ್ಣರು ಒತ್ತಡ ಹಾಕಿದ್ರು, ಸುಮಾರು ಜನ ಅವರಿಗೆ ಒತ್ತಡ ಹಾಕಿದ್ರು ಮಾಗಡಿ ತಾಲೂಕಲ್ಲಿ ಇರಬೇಕಂತ. ಆದರೂ ಅವರು ಯಾವುದೇ ಕಾರಣಕ್ಕೂ ಬಗ್ಗದೆ ಜಗ್ಗದೆ ಅವರು ಇಡೀ ಮಾಗಡಿ ತಾಲೂಕಲ್ಲಿದ್ದಂಥ ಸೋಲೂರು ಹೋಬಳಿಯನ್ನು ನೆಲಮಂಗಲ ತಾಲೂಕಿಗೆ ವರ್ಗಾವಣೆ ಮಾಡಲು ಅವಿರತ ಶ್ರಮ ವಹಿಸಿದ್ದಾರೆ. ಅವರಿಗೆ ಎಷ್ಟೇ ಕೃತಜ್ಞತೆ ಸಲ್ಲಿಸಿದ್ರು ಸೋಲೂರು ಹೋಬಳಿ ಜನ ಕಡಿಮೆನೇ. ಅವರು ಕೊಟ್ಟಂತೆ ಸೋಲೂರು ಹೋಬಳಿಯನ್ನು ಅವ್ರು ಮಾತು ಕೊಟ್ಟಂತೆ ಸೋಲೂರು ಹೋಬಳಿಯನ್ನು ನೆಲಮಂಗಲ ತಾಲೂಕು ಸೇರಿಸೋರೆ. ಏನು ಕಳೆದ ಬಾರಿ ಚುನಾವಣೆಯಲ್ಲಿ ಸುಮಾರು 32,000 ಮತಗಳನ್ನು ಲೀಡ್ ತಗೊಂಡು ಗೆದ್ದಿರೋ ಆ ಒಂದು ಓಟಿಗೆ ತಕ್ಕ ಬೆಲೆಯನ್ನು ನಮ್ಮ ಶಾಸಕರು ನಮ್ಮ ಸೋಲೂರು ಹೋಬಳಿಯ ಜನತೆಗೆ ಕೊಟ್ಟಿದ್ದಾರೆ. ವಿರೋಧ ಪಕ್ಷರಿಗೆ ಏನು ಹೇಳ್ತಾರೆ ಸರ್? ವಿರೋಧ ಪಕ್ಷರು ನಾನು ಮಾಡಿದೆ ಅಂತ ಹೇಳ್ಕೊಬೋದು. ಅವು ಲೆಟ್ರುಗಳು ಸುಮಾರು ಲೆಟ್ರುಗಳು ಕೊಡ್ತಾರೆ. ಲೆಟ್ರ್ ಕೊಟ್ಟ ತಕ್ಷಣ ಆಗಲ್ಲ. ಮಾನ್ಯ ಏನು ಮಾಜಿ ಶಾಸಕರ ಜೊತೆ ನಾವು ಇದ್ದು ಅವರು ಬರೀ ಲೆಟ್ರಲ್ಲಿ ಅಷ್ಟು ಲೆಟ್ರ್ ಕೊಟ್ಟಿದ್ರೆ ಅವಾಗ ಯಾಕೆ ಮಾಡೋಕ್ಕಾಗ್ತಿರಲ್ಲ? ಅವರು ಕ್ಯಾಬಿನೆಟ್ ತಂದು ಮಾಡಬಾಯ್ತಲ್ಲ, ಯಾವುದೂ ಮಾಡಲಿಲ್ಲ ಅವರು. ಈಗ ಹೇಳ್ಕೊಬೋದು ನಾನು ಮಾಡಿದೆ ಅಂತ. ಅವೆಲ್ಲ ಸುಳ್ಳು. ಇವರು ನಮ್ಮ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಏನು ಎಲ್ಲ ಅಧಿಕಾರಿಗಳನ್ನ ಏನು ಸೋಲೂರು ಹೋಬಳಿಯ ಒಂದು ಕೇಂದ್ರ ಸ್ಥಾನಕ್ಕೆ ಕರೆಸಿ ಎಲ್ಲ ಪಕ್ಷಾತೀತವಾಗಿ ನಾಗರಿಕರ ಅಭಿಪ್ರಾಯ ಪಡ್ಕೊಂಡು ಈ ಒಂದು ಸೋಲೂರು ಹೋಬಳಿಯನ್ನು ನೆಲಮಂಗಲ ತಾಲೂಕಿಗೆ ಸೇರಿಸಲು ತುಂಬ ಶ್ರಮ ವಹಿಸಿದ್ದಾರೆ. ಇಂಥ ಶಾಸಕರನ್ನು ಪಡೆದು ನಮ್ಮ ಇಡೀ ನೆಲಮಂಗಲ ಕ್ಷೇತ್ರದ ಜನತೆ ತುಂಬ ಪುಣ್ಯವಂತರು, ಧನ್ಯವಂತರು. ಅಭಿವೃದ್ಧಿಯಲ್ಲಿ 25 ವರ್ಷದಿಂದ ಹಿನ್ನಡೆ ಇತ್ತು, ಇವತ್ತು ಮುನ್ನಡೆ ಇದೆ. ಸುಮಾರು ನಮ್ಮ ಏನು ಸೋಲೂರು ಹೋಬಳಿಗೆ 100 ಕೋಟಿ, 1 ಕೋಟಿ 2 ಕೋಟಿ ಅಲ್ಲ, 100 ಕೋಟಿ ಅನುದಾನ ತಂದಿದ್ದಾರೆ. ಈಗ ಸುಮಾರು ಆಗಲೇ ಒಂದು 50-60 ಕೋಟಿ ಕೆಲಸ ನಡೀತದಾಗಲಿ ಇನ್ನೂ 100 ಕೋಟಿ ತಂದು ಕೆಲಸ ಮಾಡೋಂಥ ಛಲವಾದಿ, ಹಠವಾದಿ, ಇಂಥ ಚಿಕ್ಕ ವಯಸ್ಸಲ್ಲಿ ಇಂಥ ಶಾಸಕರನ್ನು ಪಡೆದಂಥವ್ರು ನಾವು ತುಂಬ ಪುಣ್ಯವಂತರು. ನಾವು JDS ಇದ್ದಾರೆ. JDS ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಜೊತೆಯಲ್ಲಿ ಒಡನಾಟ ಇದ್ದ ಜನನೇ ನಾವು. ಅಲ್ಲಿದ್ದು ಅವ್ರಿಗೆ 2 ಬಾರಿ 3 ಬಾರಿ ಚುನಾವಣೆ ಮಾಡಿ ಅವ್ರನ್ನ ಗೆಲ್ಲಿಸಿದ್ದು. ಅವ್ರ ಲೆಟ್ರು ಎಲ್ಲೋಯ್ತು, ಯಾವ ರೀತಿ ಹೋಯ್ತು ಅನ್ನೋದು ಇಡೀ ಹೋಬಳಿಗೆಲ್ಲ, ಇಡೀ ಕರ್ನಾಟಕ ಗೊತ್ತು. ಅವರು ಏನೋ ಮಾಡಿದರೆ ಅವತ್ತೇ ಮಾಡಬಾಯಿತು. ಕುಮಾರಸ್ವಾಮಿ ಸರ್ಕಾರ ಇರಲಿಲ್ವಾ? ಈಗ ಯಾಕೆ ಯಾರೋ ಮಾಡಿರೋದನ್ನ ನಾನು ಮಾಡಿದೆ ಅಂತ ಹೇಳಬೇಕು? ಮಾಡಿರೋದನ್ನ ಅಭಿನಂದನೆ ಸಲ್ಲಿಸಬೇಕು. ಇವತ್ತು ಇದೇ ಥರ ಇವರು ಸುಳ್ಳು ಹೇಳ್ಕೊಂಡು ಹೋದರೆ ಮುಂದೆ ಏನು ಇವತ್ತು 32,000 ಓಟಲ್ಲಿ ಅಂತರದಲ್ಲಿ ಸೋತಿದ್ದಾರಲ್ಲ, ಇನ್ನೂ ಠೇವಣಿ ಇಲ್ದಂಗೆ ಹೋಗೋ ಕಾಲ ಬರ್ತದೆ. ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರ್ದು. ಮಾಡಿರೋ ಕೆಲಸಕ್ಕೆ ಅಭಿನಂದನೆ ಸಲ್ಲಿಸಬೇಕು. ಅಭಿನಂದನೆ ಸಲ್ಲಿಸಿದ್ರೆ ಆವಾಗ ಅವ್ರಿಗೂ ಒಂದು ಗೌರವ, ಘನತೆ ಉಳಿತದೆ. ದಯಮಾಡಿ ಮಾನ್ಯ ಮಾಜಿ ಶಾಸಕರಾದಂಥ ಶ್ರೀನಿವಾಸ ಮೂರ್ತಿಯವ್ರ ಬೆಂಬಲಿಗರಿಗೆ ಹಿಂಬಾಲಿಕರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಡಿರೋ ಕೆಲಸನ ಅಭಿನಂದನೆ ಸಲ್ಲಿಸಿ. ಯಾರು ಮಾಡಿರ್ತಾರೋ ಅವರಿಗೆ ಅಭಿನಂದನೆ ಸಲ್ಲಿಸಿ, ನಿಮಗೂ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಅಂದರೆ ನೀವು ಹೇಳೋರ ಪ್ರಕಾರ ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳು ಶಾಸಕರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದೀರಿ. 100% ಸರ್. ಇದನ್ನು ಇತಿಹಾಸ ಪುಟಗಳಲ್ಲಿ ಸೇರೋಂಥ ವಿಷಯ. ಯಾಕಂದರೆ ಇದು ಒಂದು ಸಣ್ಣ ಕೆಲಸ ಅಲ್ಲ. ಈ ಒಂದು ಇಂಥ ಕಾರ್ಯ ಮಾಡಿರೋದು ಯಾವುದೇ ಕಾರಣಕ್ಕೆ ಯಾರ ಕೈಲಿ ಆಗಲ್ಲ. ಯಾಕೆಂದರೆ ಈ ಕಡೆ ಮಾನ್ಯ ಮಾಗಡಿ ಶಾಸಕ ಬಾಲಕೃಷ್ಣ ಅವ್ರ ವಿರೋಧ, ಮತ್ತೊಂದು ಕಡೆ ಇನ್ನೂ ದೊಡ್ಡ ರಾಜಕಾರಣಿಗಳ ವಿರೋಧ. ಅಂಥವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಇವತ್ತು ಇಡೀ ಸೋಲೂರು ಹೋಬಳಿಯನ್ನು ನೆಲಮಂಗಲ ತಾಲೂಕು ಸೇರಿಸೋರು ಅಂದರೆ ಅದನ್ನು ಯಾರ ಕೈಲಾದರೂ ಸಾಧ್ಯ ಆಗಿದ್ದಾರೆ ಅಂದರೆ ಡಾಕ್ಟರ್ ಎನ್ ಶ್ರೀನಿವಾಸ್ ಅವ್ರ ಕೈಲಿ ಮಾತ್ರ ಸಾಧ್ಯ. ಯಾಕೆಂದರೆ ಅವ್ರು ಹಠವಾದಿ, ಛಲವಾದಿ. ಅವರು ಅಂಥ ಶಾಸಕರನ್ನು ಪಡೆದಂಥ ನಮ್ಮಂಥವ್ರು ಪುಣ್ಯವಂತರು. ಸೋಲೂರು ಹೋಬಳಿ ಜನ ಎಂದೆಂದಿಗೂ ಅವ್ರ ಜೊತೆ ನಾವು ನಿಲ್ತೀವಿ. ಯಾರೇ ಎಷ್ಟೇ ಅಪಪ್ರಚಾರ ಮಾಡಿದ್ರು ಶ್ರೀನಿವಾಸ್ ಪರ ಇಡೀ ಸೋಲೂರು ಹೋಬಳಿ ಜನತೆ ಮುಂದಿನ ಚುನಾವಣೆಯಲ್ಲಿ ತೋರಿಸ್ತೀವಿ. ಯಾಕೆ ಸೋಲೂರು ಮಹಾಜನತೆಗೆ ಹೇಳೋದು ಏನು ಅಂದರೆ, ಇಂಥ ಶಾಸಕರನ್ನು ಯಾವತ್ತೂ ನಾವು ಕೈ ಬಿಡೋಕ್ಕೆ ಇಷ್ಟಪಡಲ್ಲ. ಇವತ್ತೇನು ಚುನಾವಣೆಯಲ್ಲಿ 8,000 ಓಟನ್ನು ಕೊಟ್ಟಿದ್ದೀವಿ. ಮುಂದಿನ ಚುನಾವಣೆಯಲ್ಲಿ ಅದಕ್ಕಿಂತ ಅಧಿಕವಾದ ಮತಗಳನ್ನು ಕೊಟ್ಟು ಅವರಿಗೆ ಆ ಋಣವನ್ನು ತೀರಿಸೋಂಥ ಕೆಲಸ ಖಂಡಿತವಾಗಿ ನಾವು ಮಾಡೇ ಮಾಡ್ತೀವಿ. ಹನುಮಂತರಾಜು, ಮಾಜಿ ಅಧ್ಯಕ್ಷರು, ಲಕ್ಕೇಹಳ್ಳಿ ಗ್ರಾಮ ಪಂಚಾಯತಿ.